ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ತಂತ್ರಶಕ್ತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸಹಜವಾಗಿ ಭಯಕ್ಕೆ ಒಳಗಾಗ್ತಾರೆ. ಒಂದು ರೀತಿ ಆತಂಕ ಅನ್ನೋದು ಸೃಷ್ಟಿಯಾಗುತ್ತೆ. ಆದರೆ ಶಾಸ್ತ್ರೋಕ್ತವಾಗಿ ಈ ತಂತ್ರಶಕ್ತಿ ಅಂದ್ರೆ ಏನು, ಇದರ ಪ್ರದರ್ಶನ ಹೇಗಿರುತ್ತೆ ಅನ್ನುವಂತಹ ರಹಸ್ಯಕರ ವಿಚಾರವನ್ನ ನಾವು ಇವತ್ತು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ನೀವು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದ್ರೆ. ಓಂ ಹರಿ ಓಂ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತಿ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶಕ್ಕೆ ತಮ್ಮದೇ ಸೇವೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ಹಾಗೆ ತಮ್ಮ ದೇಶದ ಅಭ್ಯುದಯಕ್ಕೋಸ್ಕರವಾಗಿ ತಮ್ಮ ಅಪಾರವಾದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕಿಗೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮನೋಕಾಮನೆಗಳನ್ನು ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಭಾನುವಾರ, ನಿಜ ಜ್ಯೇಷ್ಠ ಮಾಸದಲ್ಲಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಒಂದು ಭಾನುವಾರದ ದಿವಸ ಸಪ್ತಮಿ ಬಂದಾಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದಿನ. ಅದು ವಿಶೇಷವಾಗಿ ಏನಪ್ಪ ಅಂದರೆ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯುಕ್ತವಾಗಿ ಇನ್ನು ಪುಬ್ಬ ನಕ್ಷತ್ರ ಬಂದಿರತಕ್ಕಂಥದ್ದು ಭಾನುವಾರ. ಏನು ಈ ಭಾನುವಾರ ನಮಗೆ ಪಿತೃಕಾರಕನಾಗಿರ್ತಕ್ಕಂಥವನಾಗ್ತಾನೆ. ಜೊತೆಗೆ ಆತ್ಮಕಾರಕನು, ಆರೋಗ್ಯಕಾರಕನು, ಪಿತೃಕಾರಕನು ಮತ್ತು ಅಧಿಕಾರಕಾರಕನು, ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ಸೂರ್ಯನಿಲ್ಲದೆ ಇದ್ದರೆ ಇಡೀ ಜಗತ್ತೇ ಇಲ್ಲ ಅಂತ. ಈ ಜಗತ್ತಿನ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ತನ್ನ ಜೀವನವನ್ನು ಮುಕ್ತಿದೆಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿಗೆ ಪ್ರೇರಕನಾಗ್ತಕ್ಕಂಥವನೇ ಈ ಒಂದು ಸೂರ್ಯ. ಅಂದರೆ ಪ್ರತ್ಯಕ್ಷಂ ಅಪ್ರತ್ಯಕ್ಷವಾದದ್ದನ್ನು ಪ್ರತ್ಯಕ್ಷವಾಗಿ ತೋರಿಸ್ತಕ್ಕಂಥದ್ದು. ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಸ್ತೇಷು ಕೇವಲಂ ಪ್ರತ್ಯಕ್ಷಂ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆಯೇ ಕೂಡ ಪ್ರತ್ಯಕ್ಷವಾಗಿ ಸೂರ್ಯನಿಂದನೇ ಎಲ್ಲವೂ ಕೂಡ ಬಂದಿದೆ ಅಂತಕ್ಕಂಥದ್ದು. ಕಶ್ಯಪರ ಮಗನಾಗಿರ್ತಕ್ಕಂಥವನು, ಅದಿತಿ ಕಶ್ಯಪರ ಮಗನಾಗಿರ್ತಕ್ಕಂಥವನು ಸೂರ್ಯನಾರಾಯಣ. ನಮಗೂ ಕೂಡ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದಾಗುತ್ತೆ. ಅದು ಯಾವೆಲ್ಲ ಆರೋಗ್ಯಗಳಂದರೆ ಅದು ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ಬರಬಹುದಾಗಿರ್ತಕ್ಕಂಥ ನಾನಾ ವಿಧವಾದ ದೀರ್ಘಕಾಲದ ವ್ಯಾಧಿಗಳು ನಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ನೀವು ಯಾವೆಲ್ಲ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ ಡಾಕ್ಟ್ರುಗಳ ಹತ್ರ ನಿರಂತರವಾಗಿ ಅವರ ಸಂಪರ್ಕದಲ್ಲಿದ್ದರೂ ಕೂಡ ಆ ರೋಗದಲ್ಲಿ ಏನೂ ಕೂಡ ಸ್ವಲ್ಪನೂ ಕಡಿಮೆ ಆಗದೆ ಇರತಕ್ಕಂಥ ಸಂದರ್ಭಗಳು ನಮ್ಮನ್ನು ಸಾಕಷ್ಟು ಮಂದಿಗಳಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಹಾಗಿದ್ದಾಗ ವಿಶೇಷವಾಗಿ ಸಪ್ತಮಿ ಪುಬ್ಬ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಾನುವಾರದ ದಿವಸ ಈ ಒಂದು ಪರಿಹಾರದಿಂದ ಖಂಡಿತ ನಿಮಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ಒಂದು ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಏನು ಮಾಡಬೇಕು? ಮೊದಲನೇದಾಗಿ ಯಾರೆಲ್ಲ ರೋಗಗಳಲ್ಲಿ ಅಂದರೆ ಈ ತೊಂದರೆಯಲ್ಲಿ ಅನುಭವಿಸ್ತಾ ಇರತಕ್ಕಂಥವರಾಗಿದ್ದಾರೋ ನೀವು ಸಹಜವಾಗಿ ಒಂದು ಅಷ್ಟು ಅಬಲಾಶ್ರಮಗಳು ಅಥವಾ ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಧಾನ್ಯಾದಿಗಳನ್ನು, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ರವೆ, ಇತರ ಬೇಳೆಗಳು, ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಆಗಲಿ ನೀವು, ಯಾಕೆಂದರೆ ಎಷ್ಟೋ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲ್ಗಳಿಗೆ ಸುರಿದು ನೀವು ಅಲ್ಲಿಂದ ಏನೂ ಕೂಡ ಮುಕ್ತಿ ಕಾಣದೇ ಇರತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಈ ಪ್ರಯತ್ನದಲ್ಲಿ ಬೇಕಾದರೆ ನೀವು ಅನುಭವದಲ್ಲಿ ಬೇಕಾದರೆ ನೀವು ಇದನ್ನು ಕಂಡುಕೊಳ್ಬಹುದಾಗಿರ್ತಕ್ಕಂಥದ್ದು. ಏನು ಮಾಡಬೇಕಪ್ಪ ಅಂದರೆ ಅಬಲಾಶ್ರಮಗಳು, ಅನಾಥಾಶ್ರಮಗಳಿಗೆ ಕನಿಷ್ಠ ನೀವು ಹುಟ್ಟಿರ್ತಕ್ಕಂಥ ದಿನ ಅಥವಾ ನಿಮ್ಮ ನಕ್ಷತ್ರದ ದಿವಸ ನಿಮಗೆ ಅನುಕೂಲಪ್ರದವಾಗಿರ್ತಕ್ಕಂಥ ದಿನ ಆ ಒಂದು ವ್ಯವಸ್ಥೆಯನ್ನು, ಹೇಗೆಂದರೆ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಧಾನ್ಯಗಳನ್ನು, ನಿಮ್ಮ ತೂಕದಷ್ಟು ಧಾನ್ಯಗಳನ್ನು ಒಂದು 8-9 ಆಶ್ರಮಗಳಿಗೆ ನೀಡುವಂಥ ವ್ಯವಸ್ಥೆಯನ್ನು ಮಾಡಿ ಕನಿಷ್ಠ ಒಂದು 2.5 ತಿಂಗಳಿಗೊಮ್ಮೆ ಆದರೂ ಇದನ್ನು ಪರಿವರ್ತನೆ ಮಾಡ್ತಾ ಬನ್ನಿ. ನಿಮ್ಮ ಬದುಕಿನಲ್ಲಿ ಏನೆಲ್ಲ ಪರಿವರ್ತನೆ ಆಗುತ್ತೆ ಅಂತಕ್ಕಂಥದ್ದನ್ನು ನೀವೇ ನೋಡಿ. ಎರಡನೇದಾಗಿ ಏನಪ್ಪ ಅಂದರೆ
ಪ್ರತಿನಿತ್ಯವೂ ಕೂಡ ನೀವು, ಯಾಕೆಂದರೆ ಕೆಲವರೆಲ್ಲ ಎದ್ದು ಓಡಾಡಲಿಕ್ಕಾಗಲ್ಲ, ಏನೋ ಕಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆನೋ ಆರೋಗ್ಯದ ಸಮಸ್ಯೆಗಳು ನಾನಾ ರೀತಿಯಲ್ಲಿ ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ನೀವೇನು ಮಾಡಬೇಡಿ, ಬೆಳಗ್ಗೆ ಎದ್ದು ಸೂರ್ಯನ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಆರೋಗ್ಯ ಭಾಸ್ಕರಾದಿಚ್ಛೇತ್ ಅಂತೇಳಿ, ಆರೋಗ್ಯವನ್ನು ಭಾಸ್ಕರನಿಂದ ಮಾತ್ರ ನಾವು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ, ಪಿತೃಗಳನ್ನು ಗೌರವಿಸುವಂಥದ್ದು, ಪಿತೃಕರ್ಮಾದಿಗಳನ್ನು ಸಕಾಲಕ್ಕೆ ಮಾಡತಕ್ಕಂಥದ್ದು. ಯಾಕೆ ನಾವು ಏನಪ್ಪ ಅಂದರೆ ಕೇವಲ ನಾವು ಪಿತೃಪಕ್ಷಗಳಲ್ಲಿ ಮಾತ್ರ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇಲ್ಲ, ಪ್ರತಿ ಅಮಾವಾಸ್ಯೆಗೆ ಭಾನುವಾರದ ದಿವಸ ಆದಿತ್ಯ ಹೃದಯ ಪಾರಾಯಣ ಮಾಡ್ತಕ್ಕಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು, ಓಂ ಗೃಣಿ ಸೂರ್ಯಾಯ ನಮಃ ಅಂತೇಳಿ ಸೂರ್ಯ ಮಂತ್ರ ಉಚ್ಚಾರ ಮಾಡೋದ್ರಿಂದ, ಓಂ ಗೃಣಿ ಸೂರ್ಯಾಯ ನಮಃ ಈ ಮಂತ್ರ ಉಚ್ಚಾರದಿಂದ ನಿಮಗೆ ಆರೋಗ್ಯದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಖಂಡಿತ ಮುಕ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಮೊದಲನೇದಾಗಿ ದಾನ, ಎರಡನೇದಾಗಿ ಪ್ರಾರ್ಥನೆ, ಮೂರನೇದಾಗಿ ವಿಶೇಷವಾಗಿ ನಿಮ್ಮ ಸಂಕಲ್ಪ. ಈ ಮೂರು ಸಂಯೋಜನೆ ಆದಾಗ ಖಂಡಿತ ಶುಭಪ್ರದವಾಗ್ತಕ್ಕಂಥದ್ದು. ಸರಿ ಗುರೂಜಿ, ಇನ್ನು ಸಹಜವಾಗಿ ತಂತ್ರ ಅನ್ನುವಂತಹ ಪದವನ್ನು ಕೇಳಿದ್ರೆ ಯಾರಿಗಾದರೂ ಕೂಡ ಒಂದು ಭಯ ಆಗತ್ತೆ, ಒಂದು ರೀತಿ ಆತಂಕ ಅನ್ನೋದು ಎದುರಾಗತ್ತೆ. ಆದರೆ ನಾವಿವತ್ತು ಮಾತನಾಡ್ತಾ ಇರುವಂಥ ವಿಚಾರ ತಂತ್ರ ಶಕ್ತಿ ಅಂತ ಬಂದಾಗ ಇದು ಯಾವ ರೀತಿಯಾಗಿ ನೀವು ವಿವರಣೆಯನ್ನು ನೀಡ್ತೀರಾ ಗುರುಗಳೇ? ಕಲೋ ಚಂಡಿ ವಿನಾಯಕವು ಅಂತ ಹೇಳುತ್ತೆ ಶಾಸ್ತ್ರ. ಕಲಿಯುಗದಲ್ಲಿ ಅತ್ಯಂತ ಶೀಘ್ರವಾಗಿ ಫಲ ಕೊಡ್ತಕ್ಕಂಥದ್ದು ವಿಶೇಷವಾಗಿ ಒಂದು ಚಂಡಿ, ಒಂದು ಗಣಪತಿ ಅಂತ. ಕಲೋ ಚಂಡಿ ವಿನಾಯಕ. ಎರಡನೇದಾಗಿ ಮುಖ್ಯವಾಗಿ ನಾವು ಏನಪ್ಪ ಅಂದರೆ ತನತೋ ತ್ರಾಯತೆ ಇತಿ ತಂತ್ರ ಅಂತ. ತನತೋ ತ್ರಾಯತೆ ಇತಿ ತಂತ್ರ ಅಂತ. ತಂತ್ರ ಅಂದರೆ ಏನು? ಒಂದು ವ್ಯವಸ್ಥೆಯನ್ನು ಹಿಡಿದಿಟ್ಕೊಂಡಿದ್ದಾಗ ಮುಕ್ತಿ ಮಾಡ್ತಕ್ಕಂಥ ಸುಲಭ ಪರಿಹಾರ, ಅದು ಮಂತ್ರಮಯವಾಗಿರ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ಲು ಯಾವುದನ್ನೋ ಒಂದು ನಾವು ಬಂಧನ ಮಾಡಿಟ್ಟಿದಾಗ ಬಿಡುಗಡೆ ಮಾಡ್ತಕ್ಕಂಥದ್ದಿಗೆ ತಂತ್ರ ಅಂತ ಕರೀತೀವಿ. ನಮ್ಮ ಒಂದು ತಂತ್ರದಲ್ಲಿ ನಮ್ಮ ಬದುಕಿಗೂ ಮತ್ತು ತಂತ್ರಕ್ಕೆ ಏನು ಒಂದು ಅವಿನಾಭಾವ ಸಂಬಂಧ ಇರುತ್ತಪ್ಪ ಅಂದರೆ, ಒಂದು ಮಾಲೆಯನ್ನು ಮಾಡಬೇಕಾದ್ರೆ ಅದಕ್ಕೆ ದಾರ ಅತ್ಯವಶ್ಯವಾಗಿರ್ತಕ್ಕಂಥ. ಯಾಕಂದರೆ ದಾರದಿಂದ ಹೂವನ್ನು ಪೋಣಿಸುವಂಥ ವ್ಯವಸ್ಥೆ ನಮಗೆ, ಕಲೆ ನಮಗೆ ಗೊತ್ತಿದೆ. ಹಾಗೆ ಬದುಕಿನಲ್ಲಿ ನಾವು ಸಿಕ್ಕಿಕೊಂಡಿದ್ದ ಸಮಸ್ಯೆಗಳಿಂದ ಶೀಘ್ರವಾಗಿ, ಈಗ ನಾವು ಯಾಕೆಂದರೆ ದಕ್ಷಿಣಾಚಾರ ಪೂಜೆಯಲ್ಲಿ ಒಂದಷ್ಟು ಹೋಮಗಳನ್ನು ಮಾಡಿದಾಗಿಯೂ ಕೂಡ ಫಲಗಳು ಸಿಗದೇ ಇರತಕ್ಕಂಥ ಎಷ್ಟೋ ಉದಾಹರಣೆಗಳಿದ್ದಾವೆ. ಆದರೆ ವಾಮಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣಾಚಾರಕ್ಕೂ ವಾಮಾಚಾರಕ್ಕೆ ಏನಪ್ಪ ವ್ಯತ್ಯಾಸ ಇದೆ ಅಂದರೆ, ದಕ್ಷಿಣಾಚಾರವನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಪೂಜೆ ಮಾಡ್ತಕ್ಕಂಥ ಒಂದು ಅನುಷ್ಠಾನ ಪದ್ಧತಿ, ಸಾತ್ವಿಕ ರೂಪ ಅಂತ ಕರಿತೀವಿ. ಆದರೆ ವಾಮಾಚಾರ ಹಾಗಲ್ಲ. ಕೆಲವರು ಮಾತ್ರ, ಕೆಲವು ಸಂದರ್ಭಗಳಲ್ಲಿ ಮಾತ್ರ, ಕೆಲವನ್ನು ಮಾತ್ರ ಮಾಡ್ತಕ್ಕಂಥ ಒಂದು ಪದ್ಧತಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ತಂತ್ರ ಪದ್ಧತಿ. ಯಂತ್ರ, ಮಂತ್ರ, ತಂತ್ರ. ಯಂತ್ರ ಮಂತ್ರ ತಂತ್ರಗಳ ಸಂಯೋಜನೆ ಹೇಗಪ್ಪ ಅಂದರೆ, ಒಂದು ಹೂವನ್ನು ಮಾಲೆಯಾಗಿ ಮಾಡಿಕೊಟ್ಟಾಗ ಅದು ಹೂವು ಸಂತೋಷವಾಗಿ ಹೇಗೆ ನಮಗೆ ನೋಡಲಿಕ್ಕೆ ನಮಗೆ ಮದವನ್ನು ನೀಡ್ತಕ್ಕಂಥ, ಸಂತೋಷವನ್ನು ಕೊಡ್ತಕ್ಕಂಥದ್ದಾಗುತ್ತೋ, ಆನಂದವನ್ನು ಕೊಡ್ತಕ್ಕಂಥ ಒಂದು ಆಗುತ್ತೋ, ಹಾಗೆ ಈ ತಂತ್ರದಲ್ಲಿ ಕೂಡ ನಾವು ಯಾವೆಲ್ಲ ಕರ್ಮಬಂಧನಗಳಿಂದ ನಮಗೆ ಸಮಸ್ಯೆಗಳು ಯಾರಿಂದ ಬರುತ್ತೆ? ಒಂದು ನಮ್ಮ ಗ್ರಹಾನುಕೂಲಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬರುತ್ತೆ, ಇನ್ನೊಂದು ಇನ್ನೊಬ್ಬರಿಂದ ಸಮಸ್ಯೆ ಬರುತ್ತೆ, ಮೂರನೇದಾಗಿ ಸಮಯ ನಮ್ಮನ್ನು ಆ ರೀತಿಯಾಗಿ ಒತ್ತಡದಲ್ಲಿ ಇಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ. ಈ ಮೂರನ್ನು ಕೂಡ ಏಕಮೇವ ಒಂದೇ ಗ್ಲಾಸ್ಗೆ ನೀರು ಹಾಕ್ಕೊಂಡು ನಾವು ಫಾರ್ ಎಕ್ಸಾಂಪಲ್ ಒಂದು ನೀರು ಬರೀ ನೀರಿಗೆ ಸಕ್ಕರೆ ಮತ್ತು ನಿಂಬೆಹಣ್ಣನ್ನು ಮಿಶ್ರಣ ಮಾಡಿಕೊಂಡಾಗ ಅದರ ಒಂದು ರುಚಿ ಬೇರೆ ಆಗ್ತಕ್ಕಂಥದ್ದಾಗುತ್ತೆ. ಮತ್ತು ಮನುಷ್ಯನಿಗೆ ಶರೀರಕ್ಕೆ ಬೇಕಾದಂತಹ ಇನ್ಸ್ಟೆಂಟ್ ಫಲ ಕೊಡ್ತಕ್ಕಂಥದ್ದಾಗುತ್ತೆ. ತುಂಬ ಆಯಾಸ ಆದಾಗ ನಾವು ಪಾನಕವನ್ನು ಮಾಡ್ಕೊಂಡು ಕುಡಿತೀವಿ. ಹೇಗೆ ಪಾನಕವನ್ನು ಮಾಡ್ಕೊಂಡು ಕುಡಿದಾಗ ಆ ಕ್ಷಣದಲ್ಲಿ ನಮ್ಮ ದೇಹ ಸ್ಪಂದಿಸಿ ನಮ್ಮನ್ನು ಆ ಸುಸ್ತಿನಿಂದ ಹೊರಗಡೆ ಕರ್ಕೊಂಡ್ಬರುತ್ತೋ, ಹಾಗೆ ತಂತ್ರ ಅಂತಕ್ಕಂಥದ್ದು ಕೂಡ ನಮ್ಮ ಬದುಕಿನಲ್ಲಿ ಕೆಲವರು ಏನೋ ಉದ್ದೇಶಪೂರ್ವಕವಾಗಿ ನಮ್ಮನ್ನು ತುಳಿಯುವ ಹುನ್ನಾರಾದಿಗಳಲ್ಲಿ ಅವರು ನಮ್ಮನ್ನು ಈ ಒಂದು ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಲ್ಲಿ ಸಿಕ್ಕುವ ಹಾಗೆ ಮಾಡಿರ್ತಾರೆ. ಅದು ಏನಾದರೂ ಆಗಿರಲಿ, ನಾವು ಯಾಕಂದರೆ ಇವತ್ತಿನ ಕಾಲಮಾನವೂ ಹಾಗೇ ಇದೆ. ಮನುಷ್ಯನಿಗೆ ಅಸೂಯೆ, ದ್ವೇಷ, ಅಸೂಯೆಗಳಂತಕ್ಕಂಥದ್ದು ತಾಂಡವಾಡ್ತಾ ಇರ್ತಕ್ಕಂಥ ಕಾಲಮಾನ. ಈ ಕಾಲಮಾನದಲ್ಲಿ ತಂತ್ರಯುಕ್ತವಾಗಿ ಮಾಡುವಂತಹ ಪರಿಹಾರಗಳು ಇನ್ಸ್ಟೆಂಟ್ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಈ ಕುರಿತಂತೆ ಜೊತೆಗೆ ಇದರಲ್ಲಿ ಇರುವಂತಹ ಕ್ರಿಯೆ, 2 ಭಾಗದ ಕ್ರಿಯೆಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ, ಸೂರ್ಯನ ಪ್ರಾರ್ಥನೆ ವಿಶೇಷವಾಗಿ ಸಪ್ತಮಿ ತಿಥಿ, ಸಪ್ತಾಶ್ವರಥಮಾರೂಢಂ ಪ್ರಚಂಡ ಕಾಶ್ಯಪಾತ್ಮಜಂ ಅಂತ ಹೇಳುತ್ತೆ ಸ್ತೋತ್ರ. ಪ್ರಚಂಡನಾಗಿರ್ತಕ್ಕಂಥ ಸೂರ್ಯನ ಪ್ರಾರ್ಥನೆ ನಿಮ್ಮ ಬದುಕಿನಲ್ಲಿ ಮಂಗಳಮಯವಾಗಲಿ. ಆದಿತ್ಯ ಅಂತಕ್ಕಂಥದ್ದು ಸೂರ್ಯನಿಂದ ಪ್ರಾರಂಭ ಆಗ್ತಕ್ಕಂಥ ನವಗ್ರಹಗಳ ಪ್ರಾರ್ಥನೆ ನಿಮ್ಮ ಎಲ್ಲರ ಬದುಕು ಸನ್ಮಂಗಳದಾಯಕವಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಓಂ
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಗುಂ ಗುರುಭ್ಯೋ ನಮಃ ದುಂ ದುರ್ಗಾಯೇ ನಮಃ ಗಂ ಗಣಪತಯೇ ನಮಃ. ಮೊದಲನೇದಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ ಭಾವನಾತ್ಮಕ ವಿಚಾರಾದಿಗಳಲ್ಲಿ ಏನಾದರೂ ಗೊಂದಲಗಳು ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕಣ್ಣಿನ ತೊಂದರೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು, ಸಂಪತ್ತಿನಲ್ಲಿ ಏನಾದರೂ ಕೂಡ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಮನೆಯ ಅಥವಾ ಕುಟುಂಬದ ಅಥವಾ ಸಹೋದ್ಯೋಗಿಗಳೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದು. ಮೇಷರಾಶಿ ಇವತ್ತಿನ ದಿವಸ ವಿಶೇಷವಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ, ರಾಮಚಂದ್ರನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವಿಶೇಷವಾಗಿ ಸೋದರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದೊಂದಿಗೆ ಎಲ್ಲಾದರೂ ಕೂಡ ಪ್ರಯಾಣ ಮಾಡುವಂತಹ ಒಂದು ಸುಯೋಗ. ಸ್ವಲ್ಪ ವಾತ ಸಂಬಂಧಿತವಾದಂಥ ತೊಂದರೆ ಇವತ್ತಿನ ದಿವಸ ವೃಷಭ ರಾಶಿಯವರನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಬಂಧುಗಳ ಸಹಕಾರ ಸಿಗುತ್ತೆ. ವಿಶೇಷವಾಗಿ ವೃಷಭ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಕುಲ ಗುರುಗಳ ದರ್ಶನ, ಲಕ್ಷ್ಮೀನಾರಾಯಣರ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ವ್ಯಾಪಾರ ವ್ಯವಹಾರಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಪಾಲುದಾರಕ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ಅಥವಾ ಏನಾದರೂ ಆ ವಿಚಾರದಲ್ಲಿ ಸಣ್ಣ ಪಟ್ಟದಾದಂತಹ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದು. ಎಚ್ಚರವಹಿಸಿ. ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನಿಮಗೆ ಇವತ್ತಿನ ದಿವಸ ಮನಸ್ಸಿನ ಮೇಲೆ ಏನಾದರೂ ಪ್ರಭಾವವನ್ನು ಬೀರ್ತಕ್ಕಂಥ ಮಾತುಗಳು ನಿಮ್ಮನ್ನು ನೋಯಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರಿಗೆ ಎಲ್ಲರೊಟ್ಟರಿಗೂ ಕೂಡ ಸಮಾನವಾಗಿ ವಯಸ್ಕರ ಒಂದು ಚಿಂತನೆ ಹೇಗಿರುತ್ತೋ ಹಾಗೆ ಆ ಒಂದು ವ್ಯವಸ್ಥೆಯನ್ನು ಸುದೃಢ ಮಾಡಿಕೊಳ್ಳಿ. ಮಿಥುನ ರಾಶಿಯವರು ಖಂಡಿತ ಶುಭಪ್ರದವಾಗ್ತಕ್ಕಂಥದ್ದು. ಇವತ್ತಿನ ದಿವಸ ಮಿಥುನ ರಾಶಿಯವರು ವಿಶೇಷವಾಗಿ ರಾಮಚಂದ್ರನ ದರ್ಶನ ಮಾಡಿ ರಾಮಧ್ಯಾನ, ರಾಮ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಇವತ್ತಿನ ದಿವಸ ವಸ್ತ್ರ ಆಭರಣಾದಿಗಳನ್ನು ಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಏನಪ್ಪ ಅಂದರೆ ತಂದೆಗೆ ಆರೋಗ್ಯದಲ್ಲಿ ಏನಾದರೂ ಕೂಡ ಸಮಸ್ಯೆಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅನಿರೀಕ್ಷಿತವಾಗಿರ್ತಕ್ಕಂಥ ಹಣ ನಷ್ಟ ಆಗಬಹುದಾಗಿರ್ತಕ್ಕಂಥದ್ದು. ಎಚ್ಚರವಹಿಸಿ. ಕಟಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ಕುಲದೇವರ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ನಾವು ರಾಶಿ ಭವಿಷ್ಯದ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ತಂತ್ರ ಸಾಧನೆ ಅಂತ ಬಂದಾಗ ಪೂರ್ವಾರ್ಧ ಕ್ರಿಯೆ ಹಾಗೆ ಉತ್ತರಾರ್ಧ ಕ್ರಿಯೆ ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಏನಿದರ ಫಲ, ಇದನ್ನು ಯಾವ ರೀತಿಯಾಗಿ ನೀವು ವಿಶ್ಲೇಷಿಸ್ತೀರಾ ಗುರುಗಳೇ? ಬಹುಶಃ ಮನುಷ್ಯನಿಗೆ 3 ಚಿಂತೆಗಳು ನಿರಂತರವಾಗಿ ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಮೊದಲನೇದಾಗಿ ನಾನು ಬದುಕನ್ನು ಹೇಗೆ ನಿರೂಪಿಸಿಕೊಳ್ಬೇಕು, ಹೇಗೆ ನಾನು ಬದುಕಿನೊಟ್ಟಿಗೆ ಅವಲಂಬಿತನಾಗಿ ಹೇಗೆ ಬದುಕಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಬೆಳಗ್ಗೆ ಅವನಿಗೆ ಪ್ರಾರಂಭ ಆಗುತ್ತೆ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಇವತ್ತೇನು ಕೆಲಸಗಳು ಮಾಡಬೇಕು ಅಂತಕ್ಕಂಥ ಆಲೋಚನೆ ಬರುತ್ತೆ. ಸಹಜವಾಗಿ ಒಂದಷ್ಟು ಪೆಂಡಿಂಗ್ ಇರತಕ್ಕಂಥ ಕೆಲಸಗಳನ್ನು ಪೂರ್ಣ ಮಾಡ್ಕೊಳ್ಳೋಣ ಅಂತಕ್ಕಂಥ ಮನಸ್ಥಿತಿ ಇರತಕ್ಕಂಥದ್ದು ಇರುತ್ತೆ. ಇನ್ನೊಂದು ವರ್ಗದಲ್ಲಿ ಏನೋ ವ್ಯಾಪಾರ ಮಾಡ್ತಾ ಇದ್ದಾರೆ, ಇವತ್ತು ನನಗೇನಾದ್ರೂ ಲಾಭ ಸಿಗುತ್ತಾ, ಲಾಭ ಬರ್ಬೋದಾ, ಅಥವಾ ನನ್ನ ವ್ಯಾಪಾರದಲ್ಲಿ ಏನಾದರೂ ವೃದ್ಧಿ ಆಗುತ್ತಾ ಅಂತಕ್ಕಂಥ ಅಪೇಕ್ಷೆ ಉಟ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಕೊನೆಗೆ ಸಾಯಂಕಾಲ ಆಗ್ತಾ ಇದ್ದಂಗೆ ಮನುಷ್ಯನಿಗೆ ಏನಪ್ಪ ಇವತ್ತೇನು ಕೆಲಸಗಳೇ ಆಗಲಿಲ್ವಲ್ಲ, ಏನು ಕಾರ್ಯಗಳೇ ಆಗಲಿಲ್ವಲ್ಲ, ಯಾಕೆ ಹಿಂಗಾಯಿತು ಅಂತಕ್ಕಂಥ ಚಿಂತೆ ಬರ್ತಕ್ಕಂಥದ್ದಾಗುತ್ತೆ. ಈ 3ರ ಸಂಯೋಜನೆ ಇರ್ತಕ್ಕಂಥದ್ದೇ ಪೂರ್ವಾರ್ಧ ಉತ್ತರಾರ್ಧ ಅಂತಕ್ಕಂಥದ್ದು. ಮನುಷ್ಯನಿಗೆ ಯಾವುದೇ ತಂತ್ರವನ್ನು ನಾವು ಮಾಡಬೇಕಾದ್ರೂ ಕೂಡ ಮೊದಲನೇದಾಗಿ ಅವನ ಹಿನ್ನೆಲೆಯನ್ನು ನಾವು ಗಮನಿಸ್ತೀವಿ. ಈ ಕೆಲಸವನ್ನು ಮಾಡಿದಾಗ ಅಂದರೆ ಮಾಡತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೋ ಅವರು ಈ ಕೆಲಸವನ್ನು ಮಾಡಿದಾಗ ಇವನಿಗೆ ಇದು ವರ್ತನೆ ಆಗುತ್ತಾ, ಇವನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಕುಂದಿಸುವಂಥ ಕೆಲಸ ಮಾಡುತ್ತಾ ಅಂತಕ್ಕಂಥದ್ದನ್ನ ಪೂರ್ವಾರ್ಧದಲ್ಲಿ ತಿಳ್ಕೊಳ್ತೀವಿ. ಅದಾದ ನಂತರದಲ್ಲಿ ಉತ್ತರಾರ್ಧ ಅಂದ್ರೆ ಏನು, ಇವನಿಗೆ ಈ ಕೆಲಸ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳು ಇವನಿಗೆ ಬರಬಹುದು, ಹೇಗೆ ಇವನನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬಹುದು ಅಂತಕ್ಕಂಥದ್ದು ಬರುತ್ತೆ. ಅದಾದ ನಂತರದಲ್ಲಿ ಪೂರ್ವಾರ್ಧ ಉತ್ತರಾರ್ಧ ಅಂತಕ್ಕಂಥದ್ದು. ಈ ಪೂರ್ವಾರ್ಧ ಉತ್ತರಾರ್ಧಗಳ ಮಧ್ಯದಲ್ಲಿರ್ತಕ್ಕಂಥದ್ದೇ ಕೆಲಸ ಮಾಡುವಂತಹ ಉಪಾಸನಾ ದೇವತೆ. ಇಲ್ಲಿ ಶಾಂಭವಿ, ಕೇಚರಿ ಅಂತಕ್ಕಂಥ ದೇವತೆಗಳು. ಇದನ್ನೇನಪ್ಪ ಅಂದ್ರೆ ನಿರಾಲಂಬ ಸ್ಥಿತಿ ಅಂತ ಕರಿತೀವಿ. ಈ ಶಾಂಭವಿ, ಕೇಚರಿ ದೇವತೆಗಳನ್ನು ವಿಶೇಷವಾಗಿ ಬಳಕೆ ಮಾಡತಕ್ಕಂಥದ್ದು. ಇಲ್ಲಿ ನಿರಾಲಂಬ ಸ್ಥಿತಿ ಅಂದ್ರೆ ಏನು, ಆಧಾರ ಇಲ್ಲದೆ ಇರತಕ್ಕಂಥದ್ದು. ಆಧಾರ ಇದ್ರೆ ಅದು ಅದನ್ನ ಗಟ್ಟಿಯಾಗಿ ಬಲವಾಗಿ ಇಟ್ಕೊಳ್ಳುತ್ತೆ. ಈ ನಿರಾಲಂಬ ಸ್ಥಿತಿಯಲ್ಲಿ ಅವನನ್ನ, ಈಗ ಮನುಷ್ಯನಿಗೆ ಒಂದು ಆಧಾರ ಸ್ತಂಭ ಇದೆ, ಒಂದು ಕುಟುಂಬಕ್ಕೆ ಒಬ್ಬ ಆಧಾರ ಸ್ತಂಭನ ಆಗಿರ್ತಾನೆ ಅಂತ ತಿಳ್ಕೊಳ್ಳಿ. ಅವನನ್ನ ಟಾರ್ಗೆಟ್ ಮಾಡಿ ನಿರಾಲಂಬ ಮಾಡತಕ್ಕಂಥ ಸ್ಥಿತಿಗೆ ಈ ವಿಶೇಷವಾಗಿರ್ತಕ್ಕಂಥ ತಂತ್ರ ಸ್ಥಿತಿ ಅಂತ ಕರೀತಾರೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದ್ರೆ, ಸಿಂಹರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ
ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ, ಅದರಲ್ಲೂ ಕೂಡ ಭೂ ಸಂಬಂಧಿತವಾದಂಥ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಗೊಂದಲಗಳಿಂದ ದೂರ ಆಗಬಹುದಾಗಿರ್ತಕ್ಕಂಥದ್ದು. ವೃತ್ತಿಯಲ್ಲೂ ಕೂಡ ಅಥವಾ ಸ್ನೇಹಿತರೊಟ್ಟಿಗೆ ಏನಾದರೂ ಕೂಡ ಇವತ್ತಿನ ದಿವಸ ಪ್ರಯಾಣ ಮಾಡ್ತಕ್ಕಂಥದ್ದು, ಅವರೊಟ್ಟಿಗೆ ಸಮಯವನ್ನು ವ್ಯಯಿಸ್ತಕ್ಕಂಥ ಒಂದು ಸುಯೋಗ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ. ವಿಶೇಷವಾಗಿ ಸಿಂಹರಾಶಿಯವರು ಕುಲದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಕುಲಗುರುಗಳ ಸನ್ನಿಧಾನಕ್ಕೆ ಹೋಗಿ ಫಲದಕ್ಷಿಣೆಗಳನ್ನು ಅರ್ಪಣೆ ಮಾಡಿ ಗುರುಗಳಿಂದ ಆಶೀರ್ವಾದವನ್ನು ಪಡೆಯುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ತಮ್ಮ ಗುರಿ ಸಾಧನೆಯಲ್ಲಿ ಸನ್ಮಂಗಳಕರವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿಸಿಕೊಳ್ಳುವಂತಹ ಜಾಣ್ಮೆ ಮತ್ತು ಚಾಕ್ಯತೆ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಖರ್ಚಿನ ಮೇಲೆ ಹಿಡಿತವನ್ನಿಟ್ಕೊಳ್ಳಿ. ಗಣ್ಯ ವ್ಯಕ್ತಿಗಳನ್ನು ಭೇಟಿಯಾಗುವಂತಹ ಸುಸಂದರ್ಭ ಇರತಕ್ಕಂಥದ್ದು. ಪಶುಗಳ ಕ್ರಯ ವಿಕ್ರಯಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿನ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ಸಾಂಸಾರಿಕ ವಿಚಾರಾದಿಗಳಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದು. ನಕಾರಾತ್ಮಕ ಚಿಂತೆಗಳನ್ನು ದೂರಪಡಿಸಿ ಸಕಾರಾತ್ಮಕವಾದಂಥ ಬೆಳವಣಿಗೆಯನ್ನು ಇವತ್ತಿನ ದಿವಸ ವೃದ್ಧಿಸಿಕೊಳ್ಳಿ. ಜ್ಞಾನಾಭಿವೃದ್ಧಿಗೆ ಸನ್ಮಂಗಳಕರವಾಗಿರ್ತಕ್ಕಂಥದ್ದು. ಪ್ರಯಾಣಕ್ಕೂ ಕೂಡ ಸುಖಕರವಾಗಿದೆ. ತುಲಾರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಾದಿಗಳು, ದುಃಖ ನಷ್ಟಾದಿಗಳು ಕೂಡ ದೂರಾಗಿ ಸನ್ಮಂಗಳಕರವಾಗಿರ್ತಕ್ಕಂಥ ಒಂದು ಶುಭತಮವಾಗಿರ್ತಕ್ಕಂಥ ಫಲವನ್ನು ಕಾಣುವ ಸಲುವಾಗಿ ವೀರಭದ್ರನ ದರ್ಶನ, ವೀರಭದ್ರನ ಸನ್ನಿಧಾನದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವನ ಪ್ರಾರ್ಥನೆಯಿಂದ ಸುಖತಮವಾಗಿರ್ತಕ್ಕಂಥ ಮಂಗಳಕರವಾಗಿರ್ತಕ್ಕಂಥ ಫಲ ಸಿಗುವಂಥದ್ದಾಗುತ್ತೆ ತುಲಾರಾಶಿಯವರಿಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ವಿದೇಶಿ ವ್ಯಾಪಾರಕ್ಕೆ ಅಥವಾ ವಿದೇಶಿಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲೂ ಕೂಡ ಮಂಗಳಕರವಾಗಿರ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿಗಳಿಂದ ಏನೋ ದಾಯಾದಿಗಳ ಮಧ್ಯದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಕೂಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ವಿಶೇಷವಾಗಿ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಕಾಲಭೈರವನ ದರ್ಶನ, ಕಾಲಭೈರವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಕ್ರಿಯೋಢಿಶ ಸಾಧನೆ ಅನ್ನುವಂಥ ಒಂದು ಮಾತು ಅಥವಾ ಅದು ಕೂಡ ಉಲ್ಲೇಖ ಆಗುತ್ತೆ. ಹಾಗಾಗಿ ಇದರ ಅರ್ಥ ಏನು ಅಂತ ಹೇಳಿ ತಿಳಿಸಿಕೊಡೋದಾದ್ರೆ ಗುರೂಜಿ. ಕ್ರಿಯೋಢೀಶ ಅಂದ್ರೆ ಬಹಳ ಮುಖ್ಯ. ಉಡ್ಡೀಶ ತಂತ್ರ ಅಂತಕ್ಕಂಥ ಒಂದು ತಂತ್ರ ಇದೆ. ಇದು ಶಿವನು ಸಾಕ್ಷಾತ್ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿ ದೇವಿಗೆ ಉಪದೇಶಿಸಿದಂತ ಒಂದು ತಂತ್ರ. ಇದೇನಪ್ಪ ಅಂದ್ರೆ ಈ ತಂತ್ರ ಏನ್ ಮಾಡುತ್ತಪ್ಪ ಅಂದ್ರೆ ಸಾಧನಾ ಸಂದರ್ಭದಲ್ಲಿ ಗುರು ಮತ್ತೆ ಶಿಷ್ಯನು ಸೇರಿ ಆ ಸಾಧನೆಯನ್ನು ಮಾಡತಕ್ಕಂಥ ಒಂದು ತಂತ್ರಕ್ಕೆ ಉಡ್ಡೀಶ ತಂತ್ರ ಅಂತ ಕರೀತೀವಿ. ಇದು ಶಿವೋಪಾಸನೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತೆ ಷಟ್ಚಕ್ರಗಳ ಭೇದ ಅಂತ ಕರಿತೀವಿ. ಛೇದನ ಮಾಡ್ತಕ್ಕಂಥದ್ದು ಅಂದ್ರೆ ಮನುಷ್ಯನಿಗೆ ಸಪ್ತ ಚಕ್ರಗಳಿರುತ್ತೆ. ಆ 6 ಚಕ್ರಗಳಲ್ಲಿ ಇರಬಹುದಾಗಿರ್ತಕ್ಕಂಥ ಶಕ್ತಿಯನ್ನ ತನಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅದನ್ನ ಸರಿಪಡಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಶಿವೋಪಾಸನೆಯಿಂದ. ಬಹಳ ಮುಖ್ಯವಾಗಿ ಈ ತಂತ್ರದಲ್ಲಿ ಇರ್ತಕ್ಕಂಥದ್ದು ರಾವಣನಿಗೆ ಅಷ್ಟು ಶಕ್ತಿ ಹೇಗೆ ಬಂತು ಅಂದರೆ ಅವನು ಸಂಪಾದನೆ ಮಾಡಿದ್ದು ಹೇಗೆ ಅಂದರೆ ಅವನಲ್ಲಿ ಇರ್ತಕ್ಕಂಥ ಅಚಲವಾದಂಥ ದೃಢ ಶಕ್ತಿ ಏನಪ್ಪ ಅಂದರೆ ಸಂಕಲ್ಪ ಶಕ್ತಿ. ಹಾಗೆ ರಾವಣ ಇದೇನಪ್ಪ ಅಂದ್ರೆ ಈ ತಂತ್ರದಿಂದ ಸುದೀರ್ಘವಾಗಿ ಅನುಕೂಲ ಆಗುತ್ತಾ ಅಂದ್ರೆ ಖಂಡಿತ ಆಗಲ್ಲ. ಇದನ್ನು ಯಾವ ಮಾರ್ಗದಲ್ಲಿ ಬಳಕೆ ಮಾಡತಕ್ಕಂಥವ್ರು ಆಗಿರ್ತಾರೋ, ಜನರ ಕಷ್ಟ ನಷ್ಟಗಳಿಗೆ ಇದನ್ನ ಬಳಕೆ ಮಾಡ್ಕೊಳ್ತಕ್ಕಂಥವ್ರು ಆಗಿರ್ತಾರೋ ಅವರು ಮಾತ್ರ ಸುದೀರ್ಘವಾಗಿ ಇದರೊಟ್ಟಿಗೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೇನಪ್ಪ ಅಂದ್ರೆ ಆಸೆ ದುರಾಸೆಗಳಿಂದ ಇದನ್ನೇನಾದರೂ ಬೇರೆ ಕೆಲಸಗಳಿಗೆ ಉಪಯೋಗ ಪಡಿಸ್ಕೊಂಡಾಗ ಖಂಡಿತ ಅವ್ರ ಕುಟುಂಬ ಅವನತಿ ಆಗಿರ್ತಕ್ಕಂಥದ್ದಿದೆ. ನಿಮ್ಗೆ ಈ ಸಂದರ್ಭದಲ್ಲೇ ನಾನು ಅವ್ರ ವಾಕ್ಯವನ್ನು ನಾನು ಹೇಳ್ಬಾರ್ದೋ ಗೊತ್ತಿಲ್ಲ. ನನಗೆ ತುಂಬ ಅತ್ಯಾಪ್ತರಾಗಿದ್ದಂಥವ್ರು ಒಬ್ಬರು ಅಂದರೆ ಈ ದೇಶದ ಕರ್ನಾಟಕದ ಪ್ರಧಾನಮಂತ್ರಿ ಆಗ್ತಕ್ಕಂಥವ್ರು ಆಗಿರ್ತಕ್ಕಂಥವ್ರಿಗೂ ಕೂಡ ಅವರ ಗೈಡ್ಲೈನ್ಸ್ ಎಲ್ಲ ಆಗಿರ್ತಕ್ಕಂಥದ್ದಿದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಾವು ಆ ಕಡೂರಿಗೆ ಸಂಬಂಧಪಟ್ಟ ಚಿಕ್ಕಮಗಳೂರು ಕಡೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಪ್ರಭಾವಿ ಅವತ್ತಿನ ಕಾಲಕ್ಕೆ ಇಲ್ಲ ಈಗ ಅವರು ದೈವಾಧೀನರಾಗಿದ್ದಾರೆ. ಅವರು ನಾನು ಸಂಪರ್ಕದಲ್ಲಿದ್ದೆ, ಅವ್ರ ಜೊತೆಲಿ ಅವರ ಒಡನಾಟದಲ್ಲಿದ್ವಿ. ಎಷ್ಟು ಅದ್ಭುತವಾದ ಧೂಮಾವತಿ ಆರಾಧಕರಾಗಿದ್ರು. ಕೇವಲ ಅವ್ರು ಏನಪ್ಪ ಅಂದ್ರೆ ಒಂದು ಸಿಗರೇಟನ್ನ ಪೀಲ್ನ ಇದು ಮಾಡಿಕೊಂಡು ಆ ಧೂಮಾವತಿಯಲ್ಲಿ ಅವರೆಲ್ಲ ಆಗೋಗುಗಳನ್ನು ತಿಳಿಸ್ತಾ ಇದ್ರು. ಅಂತ ಅದ್ಭುತ ಶಕ್ತಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರು ನನ್ನ ಕಂಡಾರೆ. ಅವ್ರ ಜೊತೆಯಲ್ಲಿ ಇದ್ದದ್ದು ನನ್ನ ಸೌಭಾಗ್ಯವೇ ನಾನು ಅಂದ್ಕೊಂಡಿರ್ತೇನೆ. ಯಾಕಂದ್ರೆ ಅಂಥ ವ್ಯಕ್ತಿಗಳು ಸಿಗ್ತಕ್ಕಂಥದ್ದು ತುಂಬ ವಿರಳ. ಅವರು ಯಾಕಂದ್ರೆ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ರು. ಆದರೆ ಅವರನ್ನೂ ಕೂಡ ಬಿಡದ ಹಾಗೆ ಅವ್ರಿಗೂ ಕೂಡ ತೊಂದರೆಯನ್ನು ಒಡ್ಡಿದ್ದಂಥದ್ದು ನಾವು. ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಂಥವರನ್ನು ಕೂಡ ಈ ರೀತಿಯಾದ ಸಾಧಕರನ್ನ ಯಾವುದೋ ಕಾಲಾನುಕಾಲದಲ್ಲಿ ಅದು ತೊಂದರೆಗೆ ಒಳಪಡತಕ್ಕಂಥ ಎಲ್ಲ ವ್ಯವಸ್ಥೆಗಳಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಂಥ ಮಹನೀಯರು ಕೂಡ ಕೊನೆಗೆ ಅವರ ಒಂದು ಸ್ಥಿತಿ ಏನಾಯಿತು, ಔನ್ನತ ಸ್ಥಿತಿಯಲ್ಲಿ
ತುಂಬ ಕಷ್ಟಪಟ್ಟಂಥವರಾದರು. ಹಾಗಾಗಿ ಈ ತಂತ್ರ ಸಾಧಕರಿಗೆ ಬಹಳ ಮುಖ್ಯವಾಗಿ ಇರಬೇಕಾಗಿರ್ತಕ್ಕಂಥದ್ದು ಬದ್ಧತೆ. ಅದು ಪ್ರೇಮಮಯವಾಗಿರ್ತಕ್ಕಂಥ ಧರ್ಮ ಬದ್ಧತೆ ಇರಬೇಕು. ಯಾವಾಗ ಪ್ರೇಮಮಯವಾಗಿರ್ತಕ್ಕಂಥ ಧರ್ಮ ಬದ್ಧತೆಯಲ್ಲಿ ಧರ್ಮ ಪಾಲನೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಸುದೀರ್ಘವಾಗಿ ಪ್ರಯಾಣದಲ್ಲಿ ಇರ್ತಕ್ಕಂಥವ್ರು. ಸರಿ ಗುರುಜಿ, ಇನ್ನು ಮುಂದಿನ ರಾಶಿ ಭವಿಷ್ಯದ ಕುರಿತಂತೆ ತಿಳಿಸಿಕೊಡುವುದಾದ್ರೆ? ಮುಂದಿನ ರಾಶಿ ಧನುರಾಶಿ. ದಂಪತಿಗಳ ಮಧ್ಯೆ ಸ್ವಲ್ಪ ಏನಾದರೂ ಮಾನಸಿಕ ಒತ್ತಡಗಳು ಬರಬಹುದಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಕಫ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರ ಆಗಮನ ಆಗ್ತಕ್ಕಂಥದ್ದು ಅಥವಾ ಸ್ನೇಹಿತರೊಟ್ಟಿಗೆ ಸಮಯವನ್ನು ವ್ಯಯಿಸ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಸಫಲತೆಯನ್ನು ಕಾಣಬೇಕಾದರೆ ವಿಶೇಷವಾಗಿ ಇವತ್ತಿನ ದಿವಸ ಪ್ರಾರ್ಥನೆ ದರ್ಶನ ಮಾಡಬೇಕಾಗಿರ್ತಕ್ಕಂಥದ್ದು ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಸಾರಿಗೆ ವ್ಯವಹಾರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸಾಂಸಾರಿಕ ವಿಚಾರದಲ್ಲೂ ಕೂಡ ಸುಖಪ್ರದವಾಗಿರ್ತಕ್ಕಂಥದ್ದು. ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಪುಸ್ತಕ ಬಟ್ಟೆ ವ್ಯಾಪಾರಸ್ಥರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ಇನ್ನಷ್ಟು ಶುಭಪ್ರದವಾದಂಥ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ಈ ಒಂದು ಸುಸಂದರ್ಭದಲ್ಲಿ ಆಂಜನೇಯನ ದರ್ಶನ, ಗುರು ರಾಘವೇಂದ್ರರ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದು. ಉದ್ಯೋಗದ ಅಡಚಣೆಗಳಲ್ಲಿರ್ತಕ್ಕಂಥ ಎಲ್ಲ ಅಡಚಣೆಗಳು ಕೂಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಏನೋ ಸಮಯಾಚಿತವಾದಂಥ ತೊಂದರೆಗಳಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಕುಂಭರಾಶಿಯವರು ಇವತ್ತಿನ ದಿವಸ ನಿಮಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಹಿರಿಯರೊಟ್ಟಿಗೆ ಸಮಾಲೋಚಿಸಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಖಂಡಿತ ಕುಂಭರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಕಾರ್ಯಾದಿಗಳಲ್ಲಿ ವಿಘ್ನಗಳು ಬರ್ತಕ್ಕಂಥದ್ದು. ಗೃಹ ನಿಮಿತ್ತವಾದಂಥ ಕಾರ್ಯಾದಿಗಳಲ್ಲೂ ಕೂಡ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ನಿಮಗೂ ಕಾಂಟ್ರಾಕ್ಟರ್ಗಳಿಗೋ ಮೇಸ್ತ್ರಿಗಳಿಗೋ ನಿಮಗೋ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ವ್ಯಾಜ್ಯಾದಗಳು ಬರಬಹುದಾಗಿರ್ತಕ್ಕಂಥದ್ದು. ಅವಿವಾಹಿತರಿಗೆ ಶುಭಪ್ರದವಾಗಿರ್ತಕ್ಕಂಥ ಮಂಗಳಕರವಾಗಿರ್ತಕ್ಕಂಥ ವಾರ್ತೆ ಕೇಳುವಂತಹ ಸುಯೋಗ, ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿ ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಕುಲಗುರುಗಳ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ರಾಶಿ ಭವಿಷ್ಯದ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಇದರ ಮುಂದುವರೆದ ಭಾಗವನ್ನು ಮಾತನಾಡ್ತಾ ಹೋಗೋದಾದರೆ ಇದರಿಂದ ಏನಾದರೂ ಸಮಸ್ಯೆಗಳು ಆಗಬಹುದಾ? ತಂತ್ರಶಕ್ತಿ ಅಂತ ಬಂದಾಗ ಅದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನೀವು ನೀಡಿದ್ರಿ. ಇನ್ನು ಯಾವ ಸಂದರ್ಭದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ಅದಕ್ಕೆ ಏನಾದರೂ ಪರಿಹಾರಗಳು ಒದಗಬಹುದಾ, ಹೇಗೆ ಗುರುಗಳೇ? ಇದರಲ್ಲಿ ಎಲ್ಲಕ್ಕೂ ಬೇಸಿರ್ತಕ್ಕಂಥದ್ದು ಶ್ರೀವಿದ್ಯಾ ಉಪಾಸನೆ ಅಂತ. ಬಹಳ ಮುಖ್ಯವಾಗಿ ಈ ಶ್ರೀವಿದ್ಯಾ ಉಪಾಸನೆಯಲ್ಲಿ ನಾವೀಗ ವಾಮಾಚಾರ ಅಂತಕ್ಕಂಥದ್ದು ಲೋಕಾರೂಢಿಯಾದಂಥ ಪದ. ಇದರಲ್ಲಿ ಸಾಕಷ್ಟು ವಿಭಿನ್ನತೆಗಳಿದ್ದಾವೆ. ಈಗ ನಾವು ಕೆಲವು ಸಾಧನೆಗಳಲ್ಲಿ ದೇವತಾ ಉಪಾಸನೆಗಳನ್ನು ಮಾಡೋದನ್ನು ಬಿಟ್ಟು ದೇವತಾ ಪರಿದೇವತೆಗಳ ಉಪಾಸನೆಯನ್ನು ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದಾಗುತ್ತೆ. ಏನಂದ್ರೆ ನಾನೇ ನೇರವಾಗಿ ಕೆಲಸ ಮಾಡ್ಲಿಕ್ಕಾಗಲ್ಲ, ನಾನು ಇನ್ನೊಬ್ಬರ ಸಹಾಯವನ್ನು ಆಚಿಸಿ ಮಾಡ್ತಕ್ಕಂಥ ಕೆಲಸಗಳು ಇರ್ತಕ್ಕಂಥ. ಇದೇನಾಗುತ್ತಪ್ಪ ಅಂದರೆ ಮೊದಲನೇದಾಗಿ ಯಾರಿಗೇ ಈ ಸಮಸ್ಯೆ ಬಂದಿದೆ ಅಂತಾದಾಗ ಅವರ ಜಾತಕದಲ್ಲಿರ್ತಕ್ಕಂಥ ಗ್ರಹಾನುಕೂಲಗಳು ಇಲ್ಲದೆ ಇರ್ತಕ್ಕಂಥದ್ದಾಗುತ್ತೆ. ಮೊದಲನೇದಾಗಿ ಯಾವುದಾದ್ರೂ ಪಾಪಗ್ರಹಗಳ ದಶಾನುಕೂಲ ನಡೀತಾ ಇರತಕ್ಕಂಥದ್ದು. ಪಾಪ ಅಂದರೆ ಏನು ಅಂದರೆ ಗ್ರಹ ಯಾವಾಗ ಅಸ್ತನಾಗಿರ್ತಾನೋ, ಗ್ರಹ ಯಾವಾಗ ಮೃತ ವ್ಯವಸ್ಥೆಯಲ್ಲಿ ಇರ್ತಾನೋ, ಇದು ಬಹಳ ಮುಖ್ಯವಾಗಿ ಇದೇನಪ್ಪ ಅಂದರೆ ಎಲ್ಲರದ್ದು ಜಾತಕ ಸಿಗುತ್ತಾ, ಈಗ ಆ ವ್ಯಕ್ತಿಯ ವಸ್ತುಗಳನ್ನು ನಾವು ಶೇಖರಣೆ ಮಾಡಲಿಕ್ಕೆ ಆಗುತ್ತಾ ಅಂದರೆ ಹೇಗೆಂದರೆ ಇದನ್ನು ಹೇಗೆ ಮಾಡ್ತಾರಪ್ಪ ಅಂದರೆ ಮೊದಲನೇದಾಗಿ ಒಬ್ಬ ವ್ಯಕ್ತಿಯ ಅವನ ಸ್ವರೂಪವನ್ನು ಸೃಷ್ಟಿಯನ್ನು ಮಾಡ್ಕೊಳ್ತಾರೆ. ಒಂದು ಬೊಂಬೆ ಆಕಾರದಲ್ಲಿ ಮಾಡ್ತಾರೆ. ಆ ಬೊಂಬೆಯ ನೆರಳು ಬೀಳುತ್ತಲ್ವ, ಅದಕ್ಕೆ ಒಂದು ಕಡೆಯಿಂದ ಲೈಟ್ ವ್ಯವಸ್ಥೆ, ಬೆಳಕನ್ನು ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಬೊಂಬೆ ನೆರಳಿಗೆ ಈ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ತಾರೆ. ಬೊಂಬೆಗೆ ಮಾಡಲ್ಲ, ಬೊಂಬೆನ ತಗೊಂಡೋಗಿ ಎಲ್ಲಾದ್ರೂ ನೀರಲ್ಲಿ ಬಿಟ್ಬಿಡೋದು, ಎಲ್ಲಾದ್ರೂ ಊತಿಡೋದೋ ಕೆಲಸ ಮಾಡ್ತಾರೆ. ಆ ಶಕ್ತಿ ಎಲ್ಲಿ ಬರುತ್ತಪ್ಪ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಈ ಕಡೆಯಿಂದ ಹೋದಾಗ ಈ ಕಡೆ ನಮಗೆ ನೆರಳು ಬಂದೇ ಬರುತ್ತೆ. ಆ ನೆರಳಿನ ಮೇಲೆ ಈ ಪ್ರಭಾವವನ್ನು ಮಾಡ್ತಾರೆ, ಅಂದ್ರೆ ಈ ತಂತ್ರ ಪ್ರಭಾವವನ್ನು ಮಾಡ್ತಾರೆ. ಆ ನೆರಳು ಯಾವ ನಾವೀಗ ಫಾರ್ ಎಕ್ಸಾಂಪಲ್ ಒಂದು ಲೋಟದಿಂದ, ಒಂದು ತಂಬಿಗೆಯಿಂದ ಒಂದು ಲೋಟಕ್ಕೆ ನೀರು ಹೇಗೆ ಸುರ್ಕೊಳ್ತೀವೋ ಹಾಗೆ ಇವರಲ್ಲಿ ಇರ್ತಕ್ಕಂಥ ಶಕ್ತಿ ಎಲ್ಲವನ್ನು ಕೂಡ ಆ ನೆರಳಿಗೆ ಅವರಲ್ಲಿರ್ತಕ್ಕಂಥ ಉಪಾದಾನ ಪರಿದೇವತೆಗಳೇನಿದ್ದಾರೋ ಆ ದೇವತೆಗಳಿಗೆ ಆಕರ್ಷಣೆ ಮಾಡಿ ಅಲ್ಲಿಂದ ಬಂಧನ ಮಾಡಿ ಅಲ್ಲಿ ಬೀಳ್ತಲ್ಲ ಮಣ್ಣು, ಆ ಮಣ್ಣನ್ನು ತಗೊಂಡೋಗಿ ಅವ್ರು ಓಡಾಡುವ ಜಾಗದಲ್ಲಿ ಹಾಕಿದ್ರು ಆಯ್ತು. ಎಷ್ಟು ಧರ್ಮ ಸೂಕ್ಷ್ಮವಾಗಿ ಇದನ್ನ ಸಂಕಟ ಸೂಕ್ಷ್ಮ ವಿಚಾರವನ್ನು ಮಾಡ್ತಾರೆ ಅಂದ್ರೆ,
ಮಾಡ್ತಕ್ಕಂಥ ಪದ್ಧತಿ ಕೆಲವರು ಈಗ ಇದ್ದಾರೆ, ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ, ಕರ್ನಾಟಕದಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಭಾರತದಲ್ಲಿ ತುಂಬ ಜನ ಇದ್ದಾರೆ. ಇದನ್ನ ಯಾಕೆ ನನಗೆ ಯಾಕೆ ಇದಕ್ಕೆ ಸಂಪರ್ಕ, ನಾನು ಅವರ ಒಂದಷ್ಟು, ಯಾಕೆಂದರೆ ಕಾಮಾಖ್ಯ ಸನ್ನಿಧಾನಕ್ಕೆ ಹೋದಾಗ ಈ ರೀತಿಯಾದ ವ್ಯಕ್ತಿಗಳೆಲ್ಲ ಅಲ್ಲಿಗೆ ಬರ್ತಾರೆ. ಪ್ರತಿಯೊಬ್ಬರು ಈ ಜಗತ್ತಿನಲ್ಲಿ ಇರ್ತಕ್ಕಂಥ ದೇಶ ವಿದೇಶಗಳಿಂದಲೂ ಕೂಡ ಆ ಕಾಮಾಖ್ಯ ಸನ್ನಿಧಾನಕ್ಕೆ ಈ ರೀತಿಯಾದಂತಹ ಸಾಧನೆಗೋಸ್ಕರ ಬರ್ತಕ್ಕಂಥವ್ರು ಆಗ್ತಾರೆ. ಅಲ್ಲಿ ಬಂದು ಅವರು ಪವರ್ನ ಹೆಚ್ಚಿಸ್ಕೊಳ್ತಕ್ಕಂಥವ್ರು ಆಗ್ತಾರೆ. ಅಲ್ಲಿ ಅಘೋರಿಗಳು ಬರ್ತಾರೆ, ನಾಗಪಂಥತಿಗಳು ಬರ್ತಾರೆ, ನಾಗ ಸಾಧುಗಳು ಬರ್ತಾರೆ, ಸಿದ್ಧ ಸಾಧಕರು ಬರ್ತಾರೆ, ಸಿದ್ಧ ಪುರುಷರು ಬರ್ತಾರೆ. ಇನ್ನೇನು ನಾಳೆಯಿಂದ ಅಂಬುಬಾಚಿ ಪ್ರಾರಂಭ ಆಗ್ತಾ ಇದೆ. ಈ ಅಂಬುಬಾಚಿಗೆ ಲಕ್ಷಾಂತರ ಮಂದಿ ಸಾಧಕರೇ ಇರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಸಾಧನೆಯನ್ನು ನಾವು ಯಾವತ್ತೂ ಕೂಡ ದುರ್ಬಳಕೆ ಮಾಡ್ಕೊಳ್ಬಾರ್ದು. ಯಾರಿಗೆ ಅನಿವಾರ್ಯತೆ ಇದೆ, ಕಷ್ಟದಲ್ಲಿದ್ದಾರೆ, ಅವರನ್ನು ಆ ಕಷ್ಟದಿಂದ ಪಾರು ಮಾಡತಕ್ಕಂಥ ಒಂದು ವ್ಯವಸ್ಥೆಗೆ ನೀವು ಸಹಾಯವನ್ನು ಮಾಡಿದಾಗ ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು. ಸರಿ ಗುರುಜಿ, ಈ ಮುನ್ನ ನೀವು ಕ್ರಿಯೋಡಿಶ ಸಾಧನೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇದನ್ನು ಕಲಿಯೋದು ಹೇಗೆ? ಗುರುಗಳಿಲ್ಲದೆ ಏನಾದರೂ ಕಲಿಯುವಂತಹ ಸಾಹಸಕ್ಕೆ ಕೈ ಹಾಕಿದ್ರೆ ಏನಾಗಬಹುದು ಗುರುಗಳೇ? ಖಂಡಿತ ಇಲ್ಲ. ಅವನ ಅವನತಿ ಖಂಡಿತ ಕಟ್ಟಿಟ್ಟ ಬುದ್ಧಿ. ಯಾವುದೇ ಕಾರಣಕ್ಕೂ ಗುರುವಿನ ಪಾತ್ರ ಇಲ್ಲ ಅಂದ್ರೆ ಈ ವಿದ್ಯೆಯನ್ನು ಕಲೀಲಿಕ್ಕೆ ಆಗದೇ ಇಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ ಅವನೇ ಖಿನ್ನತೆಗೊಳಗಾಗ್ಬಿಡ್ತಾರೆ. ಯಾರು ಇದನ್ನ ಪ್ರಯತ್ನ ಪಟ್ಟು ಏನೋ ಪುಸ್ತಕಗಳು ಸಿಕ್ಬಿಟ್ಟಿದೆ, ಪುಸ್ತಕಗಳಿಂದ ಇದನ್ನ ಕಲ್ತ್ಕೊಂಡ್ಬಿಡೋಣ ಅಂದ್ರೆ ಖಂಡಿತ ಆಗಲ್ಲ. ಗುರುವಿನ ಪಾತ್ರ ಮಹತ್ತರವಾದದ್ದು. ಯಾಕಂದ್ರೆ ದೇವತಾ ಉಪಾಸನೆ ಎಲ್ಲ ಇದು ಉಗ್ರ ದೇವತೆಗಳ ಉಪಾಸನೆ ಇದು. ಯಾಕಂದ್ರೆ ನಾವು ಈ ದೇವತೆಗಳನ್ನ ಕರೀಬೇಕಾದ್ರೆ ಅದಕ್ಕೆ ಬಲಿಪ್ರಧಾನವಾಗಿರ್ತಕ್ಕಂಥದ್ದು ಇರುತ್ತೆ. ಗುರುವಿನ ಪಾತ್ರ ಬಹಳ ಮುಖ್ಯವಾಗಿ. ಅದಕ್ಕೆ ಹೇಳಿದ್ದು ಈ ಉದ್ದೀಶ ತಂತ್ರವನ್ನ ಗುರುವಿನ ಸಮ್ಮುಖದಲ್ಲೇ ಕಲಿಬೇಕು. ಅವನಿಗೆ ಆ ದೇವತೆ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ದೇವತೆ ವಶ ಆಗೋವರೆಗೂ ಕೂಡ ಗುರುವಿನ ಜೊತೆಯಲ್ಲೇ ಇರ್ತಾರೆ. ಇದು ಕೂಡ ಬಹಳ ಮುಖ್ಯವಾಗಿ. ಇದನ್ನು ಮಾಡ್ತಕ್ಕಂಥದ್ದು ನಮಗೆ ಕೋಲ್ಕತ್ತಾದಲ್ಲಿ ತಾರಾಪೀಠ ಇದೆ, ಅಲ್ಲಿ ಸ್ಮಶಾನ ಇರ್ತಕ್ಕಂಥದ್ದು. ಇದೆಲ್ಲ ಸ್ಮಶಾನ ಸಾಧನೆನೇ. ಇದು ಬಹಳ ಪ್ರಧಾನವಾಗಿ ಕಾಳಿನೇ ಇದಕ್ಕೆ ಪ್ರಧಾನವಾಗಿರ್ತಕ್ಕಂಥ ದೇವತೆ. ಆದರೂ ಕೂಡ ನಾವು ಶಾಂಭವಿ ಮತ್ತು ಕೇಚರಿ ದೇವತೆಗಳನ್ನು ವಿಶೇಷವಾಗಿ ಬಳಕೆ ಮಾಡ್ತಕ್ಕಂಥವ್ರು ಆಗ್ತೀವಿ. ಕಾಮಾಖ್ಯ ಕೂಡ ಕೇಚರಿ ಕಾಮಾಖ್ಯ ಅಂತಿದೆ ಅಮ್ಮನವರನ್ನ. ಯಾಕೆಂದ್ರೆ ಸರ್ವ ದೇವತೆಗಳಿಗೂ ಕೂಡ ಪೂರ್ಣವಾಗಿರ್ತಕ್ಕಂಥ ಪೂರ್ಣತ್ವ ಶಕ್ತಿಯನ್ನು ತುಂಬತಕ್ಕಂಥವಳು ನಾವು. ಮುಖ್ಯವಾಗಿ ಹೇಗೆ ಮಂತ್ರಗಳಿಗೆ ಗಾಯತ್ರಿ ಉಪಾಸನೆಯಿಂದ ಮಂತ್ರಗಳಿಗೆ ಹೇಗೆ ಬಲ ಬರುತ್ತೋ, ತಂತ್ರಶಕ್ತಿಗಳಿಗೆ ಬಹಳ ಮುಖ್ಯವಾಗಿ ಪ್ರಧಾನವಾಗಿ ಬಲ ಕೊಡ್ತಕ್ಕಂಥದ್ದು ಕಾಮಾಖ್ಯ ದೇವಿ. ಅದಕ್ಕೆ ಕಾಮಾಖ್ಯಾಂ ಕಾಮಸಂಪನ್ನೆ ಕಾಮೇಶ್ವರಿ ಹರಪ್ರಿಯೆ ಅಂತೇಳಿ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಸನ್ಮಂಗಳಕರವಾಗಿರ್ತಕ್ಕಂಥ ಫಲಗಳನ್ನು ಕೊಡಲಿಕ್ಕೆ ಮಾತ್ರ ಇದನ್ನು ಬಳಕೆ ಮಾಡಿಕೊಳ್ಬೇಕೇ ಹೊರತು ಅದು ಅಮಂಗಳಕರವಾಗಿರ್ತಕ್ಕಂಥ ಫಲಗಳನ್ನು ಕೊಡಲಿಕ್ಕೆ ಇದನ್ನು ಬಳಕೆ ಮಾಡಿಕೊಳ್ಬಾರ್ದು. ನಮ್ಮ ಕೈಯಲ್ಲಿ ಒಂದು ಚಾಕು ಇದೆ ಅಂತ ಇಟ್ಕೊಳ್ಳೋಣ, ಅದು ಇನ್ನೊಬ್ಬರನ್ನೂ ಚುಚ್ಚಬಹುದು, ತನಗೂ ತೊಂದರೆಯನ್ನು ಮಾಡ್ಬೋದು. ಕರೆಕ್ಟ್ ಅಲ್ವಾ? ಇದು ಕೇವಲ ತಂತ್ರ ಅಂತಕ್ಕಂಥದ್ದು ಒಂದು ಅಸ್ತ್ರ ಅಷ್ಟೇ. ಈ ಅಸ್ತ್ರ ನಿಮ್ಮನ್ನು ಹಾಳು ಮಾಡುತ್ತೆ, ಇನ್ನೊಬ್ಬರನ್ನು ಹಾಳು ಮಾಡುತ್ತೆ. ಹೇಗೆ ಬಳಕೆ ಮಾಡ್ಕೊಳ್ತಾನೆ ಅನ್ನೋನ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಸರಿ ಗುರುಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ನೀವು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರು ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ದಿನದ ವಿಶೇಷತೆ ಏನು, ಜೊತೆಗೆ ತಂತ್ರಶಕ್ತಿ ಅಂತ ಹೇಳಿದ್ರೆ ಸಂಪೂರ್ಣವಾದಂತಹ ಅರ್ಥ ಏನು, ಜೊತೆಗೆ ಇದಕ್ಕೆ ಇರುವಂತಹ ಕ್ರಿಯೆಯ ಸಾಧನೆಗಳು ಯಾವುದು, ಹಾಗೆ ಗುರುವಿನ ಬೆಂಬಲ ಅನ್ನೋದು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥ ವಿಚಾರವನ್ನ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.